ಅಕಾರ್ಡಿಂಗ್ ಟು ದ ಬ್ರಿಕ್ಸ್ ರಿಪೋರ್ಟ್ ವಾಟ್ ಪರ್ಸೆಂಟೇಜ್ ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ಡು ದ 11 ಮೇಜರ್ ಬ್ರಿಕ್ಸ್ ಎಷ್ಟು ಅದಾವ ಬ್ರಿಕ್ಸ್ ಕಂಟ್ರಿ 11 ಅದಾವ ಇತ್ತೀಚೆಗೆ ಎಷ್ಟು ಸೇರಿದವು 11 ಕಂಟ್ರಿ ಅದಾವ ಬ್ರಿಕ್ಸ್ನಾಗ ಓಕೆ ನ್ಯಾಷನಲ್ ರೀಪ್ರೆಸೆಂಟೇಟಿವ್ ಬ್ರಿಕ್ಸ್ನ ವರದಿ ಪ್ರಕಾರ 11 ಪ್ರಮುಖ ಬ್ರಿಕ್ಸ್ ರಾಷ್ಟ್ರಗಳ ಜಾಗತಿಕ ಜನಸಂಖ್ಯೆ ಶೇಕಡಾವಾರು ಎಷ್ಟನ್ನು ಪ್ರತಿನಿಧಿಸುತ್ತದೆ ಇದು ನಾನು ಹೇಳಿದ್ದೀನಿ ಮೊನ್ನೆ ನಿಮ್ಗೆ ಫುಲ್ಲು ಬ್ರಿಕ್ಸ್ ಬಗ್ಗೆ ಏನಿ ಯಾಕಪ್ಪ ಅಂದರೆ ಇತ್ತೀಚೆಗೆ ದೆಹಲಿಯಲ್ಲಿ ಬ್ರಿಕ್ಸ್ಗಳ ವಿದೇಶಾಂಗ ಸಚಿವರ ಸಭೆ ನಡೆದಿರ್ತಕ್ಕಂಥದ್ದು 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ದೇಶ ಯಾವುದಂತಂದರೆ ನಮ್ಮ ಭಾರತ. ಅದಕ್ಕೋಸ್ಕರ ವಿದೇಶಾಂಗಗಳ ಸಚಿವರ ಸಭೆ ಎಲ್ಲಿ ನಡೀತಿ ಇತ್ತೀಚೆಗೆ ಬ್ರಿಕ್ಸ್ ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಎಷ್ಟು ಪರ್ಸೆಂಟೇಜ್ ಜನಸಂಖ್ಯೆ ಜಗತ್ತಿನ ಎಷ್ಟು ಪರ್ಸೆಂಟೇಜ್ ಜನಸಂಖ್ಯೆಗಳನ್ನು ಒಳಗೊಂಡೈತಿ ಬ್ರಿಕ್ಸು ಹೇಳ್ರಿ. ಓಕೆ ಎದಕ್ಕೆ ಹೇಳ್ತೀನಿ ಅಂದರೆ ಕ್ವಶನ್ ಪೇಪರ್ ಹಿಂಗಾಗುತ್ತೆ ನಿಮ್ಮದು 49.5% ಏನು ರೌಂಡ್ ಫಿಗರು 50% ನಿಯರ್ ಅಂತ ಇಟ್ಕೊಳ್ರಿ. 49.5% ಅಂತಕ್ಕಂಥದ್ದು ಏನಪ್ಪ ಅಂತ ವಿದೇಶಾಂಗಗಳ ಸಚಿವಾಲಯ ಬ್ರಿಕ್ಸ್ ಜೊತೆ ಮೋದಿಯವರು ಚರ್ಚೆ ಮಾಡಿರ್ತಕ್ಕಂಥದ್ದು ಅರ್ಗ್ವೆ. ಇದು ಇಂಪಾರ್ಟೆಂಟ್ ಯಾರನ್ನ ನೋಡ್ಕೋಬೇಕಂತಪ್ಪ ಅಂತಂದ್ರೆ ನೀನು ಇದ್ರೊಳಗಡೆ ಇಂಪಾರ್ಟೆಂಟು ಏನು ನ್ಯೂಸ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆದರೆ ಇರಾನ್ನ ಅಬ್ಬಾಸ್ ಅರಾಗ್ವಿ ಅಂತಕ್ಕಂಥವ್ರನ್ನ ಇವ್ರ ಹೆಸರು ನೋಡ್ಕೊಡ್ರಿ. ಯಾಕಂತಂದರೆ ಇವರು ಇತ್ತೀಚೆಗೆ ರೀಸೆಂಟ್ ನ್ಯೂಸಲ್ಲಿ ಇರ್ತಕ್ಕಂಥವ್ರು ಇವರು ಕೂಡ. ಓಕೆ ಬ್ರಿಕ್ಸಿಂದು ಹಾಗಾದ್ರೆ ನಿಮಗೆ ಬ್ರಿಕ್ಸಿಂದ ಹೇಳ ಇನ್ನು ಯಾವುದಿದು ಏನಿದು ಬ್ರೆಜಿಲು ರಷ್ಯಾ ಚೀನಾ ಸೌತ್ ಆಫ್ರಿಕಾ ಇವೆಲ್ಲ ಇರ್ತಕ್ಕಂಥ 5 ರಾಷ್ಟ್ರಗಳು. ಓಕೆ 2001ರಲ್ಲಿ ಅರ್ಥಶಾಸ್ತ್ರದ ಜಿಮ್ ಓ ನೀಲ್ ಅವರು ಈ ದೇಶಗಳ ಆರ್ಥಿಕ ಸಾಮರ್ಥ್ಯವನ್ನು ಕಂಡು ಬ್ರಿಕ್ಸ್ ಎಂಬ ಹೆಸರನ್ನು ನೀಡಿದರು. 2001ರಲ್ಲಿ ಯಾರು ಓ ನೀಲ್ ಅಂತಕ್ಕಂಥ ಕರಿತೀವಿ ನಾವು. ಓ ನೀಲ್ ಅಂತಕ್ಕಂಥವ್ರು ಹೆಸರನ್ನು ನೀಡಿದರು. 2006ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಈ ಒಕ್ಕೂಟಕ್ಕೆ ಅಡಿಪಾಯ ಆಗುತ್ತೆ. ಎಷ್ಟು 2006ರಲ್ಲಿ. ಹಾಗಾದರೆ ಈ ಒಕ್ಕೂಟ ಅಡಿಪಾಯ ಹಾಕಲ ನಂತರ 2009ರಲ್ಲಿ ರಷ್ಯಾದ ಮೊದಲ ಶೃಂಗಸಭೆ ನಡೀತು. 2010ರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಪಡೆ ಆದ ನಂತರ ಇದು ಅಧಿಕೃತವಾಗಿ ಬ್ರಿಕ್ಸ್ ಆಯಿತು. 2009ರಲ್ಲಿ ಅಧಿಕೃತವಾಗಿ ಫಸ್ಟ್ ನಡೀತು. 2010ರಲ್ಲಿ ದಕ್ಷಿಣ ಆಫ್ರಿಕಾ ಸೇರಿಕೊಂಡಿದ್ದು ಬ್ರಿಕ್ಸ್ ಅಂತಕ್ಕಂಥದ್ದು. ಅದು ಸದಸ್ಯ ರಾಷ್ಟ್ರಗಳ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಯಾವ್ಯಾವ ಸದಸ್ಯ ರಾಷ್ಟ್ರಗಳು ಮತ್ತೆ ಯಾವ ತೆರ್ಕೊಂಡವಪ್ಪ ಅಂದರೆ ಮೊದಲು 5 ಒಕ್ಕೂಟ ರಾಷ್ಟ್ರಗಳಿದ್ದು. ಬಟ್ 2024ರಲ್ಲಿ ಈಜಿಪ್ಟ್ ಕೇಳನೇ ಕ್ವಶನ್ ಕೇಳ್ತಾನೆ. ಈಜಿಪ್ಟು, ಇಥೋಪಿಯಾ, ಇರಾನು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳು ಬ್ರಿಕ್ಸ್ ಪೂರ್ಣ ಪ್ರಮಾಣದ ಸದಸ್ಯರಾಗಿ ಸೇರ್ಪಡೆಗೊಂಡು ಈ ವಿಸ್ತರಣೆ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾ ಖಂಡಗಳ ಅಭಿವೃದ್ಧಿಶೀಲ ಆಗಿರ್ತಕ್ಕಂಥದ್ದು. ಸ್ಥಾಪನೆಯ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಹಿಂದಿನ ಪ್ರಮುಖ ಆಶೆ ವಿಶ್ವದ ಆರ್ಥಿಕತೆಯಲ್ಲಿ ಪಾಶ್ಚಿಮಾತ್ಯ ದೇಶ ಏಕಸ್ವಾಮ್ಯವನ್ನು ಕಡಿಮೆ ಮಾಡಲು ಏನು ಮಾಡಿರ್ತಕ್ಕಂಥದ್ದು ಬ್ರಿಕ್ಸ್ ಒಕ್ಕೂಟ ಪ್ರಾರಂಭವಾಗಿರ್ತಕ್ಕಂಥದ್ದು. ಇದ್ರದ್ದು ಬ್ರಿಕ್ಸ್ ಒಕ್ಕೂಟದೇ ಒಂದು ಬ್ಯಾಂಕ್ ಐತಿ ಎನ್ ಡಿ ಬಿ ಬ್ಯಾಂಕ್ ಅಂತಕ್ಕಂಥದ್ದು. ಇದನ್ನು ಸ್ವಲ್ಪ ನೋಡ್ಕೊರಿ. ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಚೀನಾದ ಶಾಂಘೈನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ ಸ್ಥಾಪನೆ ವಿಶ್ವ ಬ್ಯಾಂಕ್ಗೆ ಪರ್ಯಾಯವಾಗಿ ಈ ಬ್ಯಾಂಕನ್ನು ಸದಸ್ಯ ರಾಷ್ಟ್ರಗಳು ಮೂಲಸೌಕರ್ಯ ಸುಸ್ಥಿರ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಇದು ಬ್ರಿಕ್ಸ್ನ ರಾಷ್ಟ್ರಗಳ ವಿಶ್ವದ ಒಟ್ಟು ಜನಸಂಖ್ಯೆಯ 49%. ಇಲ್ಲಿ 40 ಅಂತ ಕೊಟ್ಟರೆ 49% ಮತ್ತು 28ರಷ್ಟು ಪಾಲನ್ನು ಜಾಗತಿಕ GDP ನೋಡಿ GDP ಅಂತ ಬಂದರೆ 28% ಹೊಂದಿರತಕ್ಕಂಥದ್ದು. ಓಕೆ 28%. ಓಕೆ ಅರ್ಥ ಆಯ್ತಾ.